ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಶುಂಠಿ ಉಂಡೆ ಮಾಡ್ತಾಯಿದ್ದೀನಿ. ಅದೇನಂತ ಅಂದರೆ ಇದು ಸರ್ವ ರೋಗಕ್ಕೂ ಇದೊಂದೇ ಉಂಡೆ ಮದ್ದು. ಡೈಲಿ ಇದೊಂದು ತಿನ್ನಿ, ಆರೋಗ್ಯವಾಗಿರಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಸಮ ಪ್ರಮಾಣದಲ್ಲಿ ಶುಂಠಿ ಪುಡಿ ಮತ್ತು ಬೆಲ್ಲದ ಪುಡಿ ತೊಗೊತಾ ಇದ್ದೀನಿ. ಒಂದು ಶುಂಠಿ ಪೌಡರ್ ಇದು. ಒಂದು ಶುಂಠಿ ಪೌಡರ್ ಇಲ್ಲ ಅಂದರೆ ಶುಂಠಿನ ಪೌಡರ್ ಮಾಡ್ಕೊಳ್ಳಿ. ಮತ್ತು ಅದೇ ಪ್ರಮಾಣದಲ್ಲಿ ಬೆಲ್ಲ, ಎರಡನ್ನೂ ಒಟ್ಟಿಗೆ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಶುಂಠಿ ಪುಡಿ ಮತ್ತು ಬೆಲ್ಲ ಪೌಡರು, ನಾನಿಲ್ಲಿ ಜೋನಿ ಬೆಲ್ಲ ಅಂತಲ್ಲ ಅದನ್ನು ತೊಗೊಂಡಿದ್ದೀನಿ. ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೋದು, ಆದರೆ ಜಾರಲ್ಲಿ ಹಾಕ್ಕೊಂಡು ಮಾಡೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ. ಅದರಿಂದ ನಾನು ಇದನ್ನು ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಉಂಡೆ ಮಾಡ್ಕೊಬೇಕಾಗುತ್ತೆ. ಇದು 15 ದಿನ ಸ್ಟೋರ್ ಮಾಡಿ ಇಟ್ಕೊಬೋದು, ಆಚೆನೇ ಸ್ಟೋರ್ ಮಾಡಿ ಇಟ್ಕೊಬೋದು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೊಬೇಕು. ನಾವೆಷ್ಟು ಸಣ್ಣ ಉಂಡೆ ಮಾಡ್ಕೊಂಡು ಅಷ್ಟು ಮಾತ್ರ ತೊಗೊಬೇಕು. ಬೆಳಗಿನ ಖಾಲಿ ಹೊಟ್ಟೆಗೆ ಇದನ್ನು ನಿಧಾನವಾಗಿ ತಿನ್ನಬೇಕಾಗುತ್ತೆ. ಇದು ತುಂಬ ಖಾರವಾಗಿರುತ್ತೆ ಮತ್ತು ಸ್ವೀಟಾಗೂ ಇರುತ್ತೆ. ಇದು ತಿನ್ನೋದ್ರಿಂದ ನಮಗೆ ಮುಕ್ಕಾಲು ಭಾಗ ನಮಗೆ ಇದು ಕಾಯಿಲೆಗಳನ್ನು ದೂರ ಮಾಡುತ್ತೆ. ಇದು ನಮಗೆ ಕಫ ಸಂಪೂರ್ಣವಾಗಿ ಕರಗೋ ಥರ ಮಾಡುತ್ತೆ. ಶ್ವಾಸಕೋಶವನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡುತ್ತೆ. ಆಮ್ಲಜನಕವನ್ನು ಶರೀರದ ಎಲ್ಲ ಭಾಗಗಳಿಗೂ ಸಂಚಾರ ಮಾಡುವಂತೆ ಇದು ಸಹಾಯ ಮಾಡುತ್ತೆ. ಮತ್ತು ಗಾಳಿಯಲ್ಲಿ ಬೇಡದ ಬ್ಯಾಕ್ಟೀರಿಯಾಗಳು ನಮ್ಮ ಶರೀರ ಸೇರಿರುತ್ತಲ್ಲ, ಅದನ್ನು ಸಹ ನಿವಾರಣೆ ಮಾಡುತ್ತೆ ಈ ಉಂಡೆ. ಇದರಲ್ಲಿ ನಾರಿನಾಂಶ ಯಥೇಚ್ಛವಾಗಿರೋದ್ರಿಂದ ಇದು ಮಲಬದ್ಧತೆಯನ್ನು ಸಹ ನಿವಾರಣೆ ಮಾಡುತ್ತೆ. ಇದು ಊಟಕ್ಕೆ ಮುಂಚಿತವಾಗಿ ನಾವು ಸೇವಿಸೋದ್ರಿಂದ ವಿಷ ಪದಾರ್ಥಗಳನ್ನು ನಿವಾರಣೆ ಮಾಡುತ್ತೆ. ಗ್ಯಾಸ್ಟ್ರಿಕ್, ಆಸಿಡಿಟಿ ಇದನ್ನು ಸಹ ನಿವಾರಣೆ ಮಾಡುತ್ತೆ. ಹೇಳಬೇಕಂದ್ರೆ ಶರೀರದ ಮುಕ್ಕಾಲು ಭಾಗ ಸಮಸ್ಯೆಯನ್ನು ಇದು ದೂರ ಮಾಡುತ್ತೆ. ಬೆಳಗ್ಗೆನ ಪ್ರತಿಯೊಬ್ಬರು ತೊಗೊಳ್ಳಿ. ಬೆಳಗ್ಗೆ ಟೈಮು ಏನು ತಿಂದಿರಬಾರ್ದು, ಏನು ಕುಡ್ದಿರಬಾರ್ದು. ಬೆಳಗ್ಗೆ ಟೈಮ್ ತೊಗೊಳ್ಳಿ, ಆರೋಗ್ಯವಾಗಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.